ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಓಕೆ, ವೆಲ್ಕಮ್ ಟು ದ ಮೇನ್ ಮ್ಯಾಟರ್. ಶಬರಿಮಲೆಯಲ್ಲಿ ತುಂಬ ಜನ ಸತ್ತೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. 4-5 ಜನ ಕಾಲು ತುಳಿತದಲ್ಲಿ ಸತ್ತೋಗಿದ್ದಾರೆ. ತುಂಬ ರಶ್ ಇದೆ. ದಯವಿಟ್ಟು ಕರ್ನಾಟಕದವ್ರು ಯಾರು ಇವಾಗ ಸದ್ಯಕ್ಕೆ ಇಲ್ಲಿ ಬರೋಕ್ಕೆ ಹೋಗಬೇಡಿ ಅಂತೇಳಿ ಒಬ್ಬರು ಕನ್ನಡದವರು ಮೆಸೇಜ್ ಹಾಕೋರೆ ಕಣಪ್ಪ. ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಶಬರಿಮಲೆಗೆ ಹೋಗಕ್ಕೆ ಹೋಗ್ಬೇಡಿ. ರಶ್ ಕಡಿಮೆ ಆದಮೇಲೆ ಹೋಗಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟೇ, ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ಶಬರಿಮಲೆಗೆ. ಯಾರು ತುಂಬ ರಶ್ ಇದೆ ಅಂತ ಮಾಹಿತಿ ಬರ್ತಾ ಇದೆ. ತುಂಬ ರಶ್ ಇದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅಯ್ಯಪ್ಪ ಮಾಲೆ ಹಾಕ್ಕೊಂಡು. ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೀಗ. ಮಾಹಿತಿನ ತಿಳ್ಕೊಂಡು ಆಮೇಲೆ ಹೋಗ್ರಿ ಎಲ್ಲರೂ, ಓಕೆನಾ? ಇನ್ನೊಂದು ವಿಚಾರ ಕಣಪ್ಪ, ಫ್ಲೈಟ್ ಒಳಗಡೆ ಏರ್ಪ್ಲೇನ್ ಒಳಗಡೆ ಸಿಗರೇಟ್ನ ಹಚ್ಕೊಂಡು ಕುಡಿದ್ಬಿಟ್ಟವಳೆ ಕಣಪ್ಪ ಒಬ್ಳು ಬುರ್ಕಾಯಿ ಹೆಣ್ಣು. ಏನ್ರಪ್ಪ, ಫ್ಲೈಟ್ ಒಳಗಡೆ ಏನಾದರೂ ಲೈಟ್ರ್ ಗಿಟ್ರ್ ಆನ್ ಮಾಡಿ ಹಚ್ಕೊಳಕ್ಕೆ ಕೂತ್ಕೊಳ್ತಾರ. ಏನಾಗೈತೆ ಅನ್ನೋ ಪರಿಸ್ಥಿತಿ ಗೊತ್ತಿಲ್ಲ, ವೈರಲ್ ಆಗ್ಬಿಟ್ಟಿದೆ ಕಣಪ್ಪ. ದಯವಿಟ್ಟು ಧೂಮಪಾನ ನಿಷೇಧ ಅಂತ ಹೇಳಿ ಹಾಕಿರ್ತಾರೆ. ಆ್ಯಕ್ಚುಲಿ ಎಲ್ಲ ಕಡೆ ಸುಮಾರು ಜಾಗದಲ್ಲಿ ಫ್ಲೈಟಲ್ಲಿ ಹಾಕಿರ್ಲಿಲ್ಲ ಹಚ್ಕೊಂಡ್ಬಿಟ್ಟವಳೆ. ದಯವಿಟ್ಟು ಈ ಸಾಧನೆ ಯಾರು ಮಾಡೋಕ್ಕೆ ಹೋಗ್ಬಿಡಿಯಪ್ಪ. ಅವ್ರು ಯಾರೋ ಬುದ್ಧಿ ಇಲ್ದಿರೋರು ಮಾಡಿರೋಂಥ ಕೆಲಸ ಏನಾಗುತ್ತೋ ಗೊತ್ತಿಲ್ಲ. ಫೈನ್ ಆಗಿರುತ್ತೋ ಅರೆಸ್ಟ್ ಆಗೋರೋ ಗೊತ್ತಿಲ್ಲ. ಈಗ ನಂಗೆ ತಿಳಿದಂಗೆ ಒಂದು ಮಾಹಿತಿ ಬಂದಿದೆ. ಇನ್ನೊಂದು ವಿಚಾರ ಕಣಪ್ಪ, ಮಲ್ಲೇಶ್ವರಮಲ್ಲಿರೋ ಮಂತ್ರಿ ಮಾಲ್ ಲಾಕ್ ಆಗಿಬಿಟ್ಟಿದೆ. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಲ್ಯಾಕ್ ಮಾಡಿಬಿಟ್ಟವ್ರೆ ಕಣಪ್ಪ. 30 ಕೋಟಿ ತೆರಿಗೆ ಕಟ್ಟಿಲ್ಲ ಅಂತ ಮುಚ್ಚಾಕಿದ್ದಾರೆ. ಈಗ ಅದು ಕಟ್ಟಿದ ಮೇಲೆ ಮತ್ತೆ ಮಂತ್ರಿ ಮಾಲ್ ಓಪನ್ ಆಗುತ್ತೆ. ದಯವಿಟ್ಟು ಮಂತ್ರಿ ಮಾಲಿಗೆ ಬರೋಕ್ಕೆ ಹೋಗ್ಬೇಡಿ. ಈಗ ನಿನ್ನೆ ಆಗಿರೋಂಥ ಘಟನೆ ಕಣಪ್ಪ. ಕಟ್ಟವ್ರೋ ಬಿಟ್ಟವ್ರು ಏನೋ ಗೊತ್ತಿಲ್ಲ. ಒಟ್ಟು ಸದ್ಯಕ್ಕೆ ಈಗ ಮಾಹಿತಿ ಬಂದಿರೋ ಪ್ರಕಾರ 30 ಕೋಟಿ ಕಟ್ಟಬೇಕು ತೆರಿಗೆ, ಅದಕ್ಕಾಗಿ ಮುಚ್ಚಲಾಗಿದೆ ಅಂತ ಹೇಳವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಪ್ರತಾಪ್ ಸಿಂಹ ಸಾಹೇಬ್ರು ಹೇಳಿರೋಂಥದ್ದು. ಪ್ರತಾಪ್ ಸಿಂಹ ಸಾಹೇಬ್ರು ಹೇಳಿರೋಂಥದ್ದು, ನಿಮ್ಮ ಅಕ್ಕಪಕ್ಕ ಯಾರಾದರೂ ಹೊಸ ಮುಸ್ಲಿಮ್ನವರು ಡಾಕ್ಟ್ರ್ ಗೀಕ್ಟ್ರ್ ಅವರೇ ಅದಿದಾಗವ್ರೆ ಅಂತಂದರೆ ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ, ಅವ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಳ್ಳಿ ಫಸ್ಟು ಅಂತ ಹೇಳ್ತಾವ್ರೆ. ಮುಸ್ಲಿಮ್ನವ್ರು ಅಂದರೆ ಎಚ್ಚರವಾಗಿದ್ದು ಬಿಡಿ ಅಂತ ಹೇಳೋ ಅರ್ಥ ಯಾರೋ ಪ್ರತಾಪ್ ಸಿಂಹ ಸಾಹೇಬರು ಹೇಳಿರೋಂಥದ್ದು. ಡಾಕ್ಟ್ರ್ ಓದಿದ್ದೀವಿ, ಇಂಗ್ಲೆಂಡಲ್ಲಿದ್ದೆ, ಅಮೇರಿಕಲ್ಲಿದ್ದೆ ಅಂತ ಏನೋ ಹೇಳ್ಕೊಂಡು ಅಕ್ಕಪಕ್ಕದ ಮೇಲೆ ಬಂದಿರ್ತಾರೆ. ಅವ್ರನ್ನ ಹುಷಾರಾಗಿ ನೀವು ನೋಡ್ಕೊಳ್ಳಿ, ಎತ್ತ ಏನು ಅಂತ ಎಲ್ಲ ತಿಳ್ಕೊಳ್ಳಿ, ಅವ್ರ ಬಗ್ಗೆ ಮಾಹಿತಿಯನ್ನು ಇಟ್ಕೊಳ್ಳಿ. ಮುಸ್ಲಿಮ್ನವ್ರು ಅಂದರೆ ಭಯ ಅಂತ ಹೇಳೋ ಅರ್ಥದಲ್ಲಿ ಹೇಳೋರೆ ಕಣಪ್ಪ ಪ್ರತಾಪ್ ಸಿಂಹ ಅವರು. ಇನ್ನೊಂದು ವಿಚಾರ ಕಣಪ್ಪ, ಈ ನಾಗಸಾಧು ಅಂತೇಳಿ ಈ ತುಮಕೂರು ನೈಸ್ ರೋಡ್ಗಳ ಹತ್ರ ಬಂದು ಅಟ್ಯಾಕ್ ಮಾಡ್ತಾರಂತೆ ಕಣಪ್ಪ. ಏನೋ ಬೂದಿ ಹಚ್ಚೋ ಥರ ಬಂದು ಆಶೀರ್ವಾದ ಮಾಡೋ ಥರ ಬಂದು ಕಾರ್ನ ತಡಿ ಹಾಕ್ಬಿಟ್ಟು ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರಂತೆ. ಈಗ ಅರೆಸ್ಟ್ ಆಗ್ಬಿಟ್ಟವ್ರೆ 4-5 ಜನ ನಾಗಸಾಧುಗಳು. ಅವ್ರ ಹೆಸರಲ್ಲಿ ಇವರು ಆ ಥರ ಉಡುಪುಗಳನ್ನ ಧರಿಸ್ಕೊಂಡು ಲೂಟಿ ಮಾಡೋ ಅಂಥ ಕೆಲಸ ಮಾಡ್ತಿದ್ರು. ಈಗ ಪೊಲೀಸ್ನವರು ಅರೆಸ್ಟ್ ಮಾಡೋರಂತೆ ನಾಗಸಾಧುಗಳು. ಹಿಂಗಾಗಿ ದಯವಿಟ್ಟು ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ. ಇವ್ರ ಕಡೆ ಇನ್ನೂ ಎಷ್ಟು ಜನ ಗ್ಯಾಂಗ್ ಇರ್ಬೋದು ಏನೋ ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಲೂಟಿ ಮಾಡ್ತಾರಂಥದ್ದು. ಎಚ್ಚರವಾಗಿರ್ರಿ. ನೈಸ್ ರೋಡ್ ಹತ್ರ ಹೋಗ್ಬೇಕಾರೆ, ತುಮಕೂರು ನೈಸ್ ರೋಡ್ ಹತ್ರ ಹೋಗ್ಬೇಕಾರೆ, ಯಾವ ನೈಸ್ ರೋಡ್ ಆಗಲಿ ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ ಅಷ್ಟೇ. ಗಾಡಿಗಳು ಏನಾದರೂ ಹೋಗ್ತಾ ಇದ್ರೆ ಅದ್ರ ಜೊತೆನೇ ಓಡಾಡಿ ಅಷ್ಟೇ. ಒಬ್ಬೊಬ್ಬರೇ ಒಂದೊಂದೇ ಗಾಡಿಗಳು ಸಿಂಗಲ್ ಆಗಿ ಹೋಗಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಚಾರ ಕಣಪ್ಪ, ರಾಜಸ್ಥಾನದಲ್ಲಿ ನಡೆದಿರುವಂಥ ಘಟನೆ. ರಾಜಸ್ಥಾನದಲ್ಲಿ ಮದುವೆ ಆಗೋ ಗಂಡಿಗೆ ಅವ್ರ ಮಗಳು ಗಂಡನಿಗೆ 21 ಕೋಟಿ ರೂಪಾಯಿ ಕೊಟ್ಟವ್ರು ಕಣಪ್ಪ ವರದಕ್ಷಿಣೆ. 21 ಕೋಟಿ ರೂಪಾಯಿ ವರದಕ್ಷಿಣೆ. ಆಮೇಲೆ ಜಮೀನು ಕೊಟ್ಟವ್ರೆ, ಸರಿಯಾಗಿ ಜಮೀನು ಕೊಟ್ಟವ್ರೆ. ಆಮೇಲೆ ಒಂದು ಪೆಟ್ರೋಲ್ ಬಂಕು ಅವನ ಹೆಸರಿಗೆ ಬರೆದು ಕೊಟ್ಟವ್ರಂತೆ. ಏನ್ರಪ್ಪ ರಾಜಸ್ಥಾನದಲ್ಲಿ ಇನ್ನೂ ನಿಂತಿಲ್ಲೇನಪ್ಪ ಇವೆಲ್ಲ? ಎಲ್ಲ ಕೋಟ್ಯಾಧೀಶರು ಕಣ್ರಪ್ಪ ರಾಜಸ್ಥಾನದಲ್ಲಿ. ಎಲ್ಲ ಮ್ಯಾರೋಡ್ಗಳೆಲ್ಲ ಸಕ್ಕತ್ತಾಗಿರೋರು ಕೊಡ್ತಾರೆ ಕಣಪ್ಪ. ಬಟ್ ಅದನ್ನೆಲ್ಲ ವಿಡಿಯೋಗಳು ಮಾಡಿ ಹಾಕಬಾರ್ದು ಅನ್ಸುತ್ತೆ. ಯಾಕಂದರೆ ವರದಕ್ಷಿಣೆ ತೊಗೊಳ್ಳೋದು ಮಹಾಪಾಪ. ಅದನ್ನು ಕೇಳೋಂಗೂ ಇಲ್ಲ. ಕೇಳಿದ್ರೆ ಅರೆಸ್ಟ್ ಆಗಿಬಿಡ್ತಾರಂತನೂ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಅದೆಲ್ಲ ನಡೆಯಲ್ಲ ಕಣಪ್ಪ. 21 ಕೋಟಿ ರೂಪಾಯಿ ಕಣಪ್ಪ, ಬರೋಬ್ಬರಿ 21 ಕೋಟಿ ರೂಪಾಯಿ ಕೊಟ್ಟಿರೋದು ಹುಡುಗನಿಗೆ. ಏನ್ರಪ್ಪ ಏನು ನಡೀತಾ ಇತ್ತಪ್ಪ? ನಾವಂತೂ ಏನು ತೊಗೊಂಡಿಲ್ಲಪ್ಪ, ನಾವೇ ದುಡ್ಡು ಕೊಟ್ಟು ಮದುವೆ ಆಗ್ಬಿಟ್ಟಿದ್ವಿ. ಇದು ಕಣಪ್ಪ ಕರ್ನಾಟಕ ಅಂದರೆ. ನಾವು ರಾಜಸ್ಥಾನದವ್ರಲ್ಲ, ಕರ್ನಾಟಕದವರು. ಇನ್ನೊಂದು ವಿಚಾರ ಕಣಪ್ಪ, ಪಬ್ಲಿಕ್ಕಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖಕ್ಕೆ ಕಪ್ಪು ಹಚ್ಚಿದವ್ರು ಯಾರು? ಕಪ್ಪು ಬಳ್ದುಬಿಟ್ಟವ್ರು ಕಣಪ್ಪ. ಯಾರು ಹಚ್ಚಿರೋದು ಕಪ್ಪು ಅಂತ ಗೊತ್ತಾ ನಿಮಗೆ? ಎಲ್ಲಿದೆ ನೋಡಿ. ನೋಡಿದ್ರೇನಪ್ಪ, ಏನು ಅಡ್ವರ್ಟೈಸ್ಮೆಂಟಿಗೆ ಏನು ಮೋದಿಯವ್ರದ್ದು ಏನು ಸರ್ಕಾರದ ಬಗ್ಗೆ ಹಾಕಿದ್ರು, ಯಾವ ಯೋಜನೆಗಳು ಅದು ಇದಂತ ಹಾಕಿರ್ತಾರೋ, ಯಾರೋ ಮೇಲ್ಗಡೆ ಹತ್ತಿಬಿಟ್ಟು ಹೈವೇಯಲ್ಲಿ ಅದು ಏನು ಪಬ್ಲಿಕ್ ಒಳಗಡೆ ಅವ್ರ ಮುಖಕ್ಕೆ ಕಪ್ಪು ಬಣ್ಣವನ್ನು ಹಚ್ಚಿದ್ದಾನೆ. ಇವನು ಅರೆಸ್ಟ್ ಮಾಡ್ತಾರೆ ಕಣಪ್ಪ. ತಪ್ಪು ಮಾಡಿದ್ದಾನೆ ಇವನು. ಆದರೆ ಪಬ್ಲಿಕ್ ಹೆಂಗೆ ಸುಮ್ಮನಿದ್ದಾರೆ ಅಂತ ಗೊತ್ತಾಗಲಿಲ್ಲ ಕಣಪ್ಪ ನನಗೆ. ಅದು ಪ್ರಧಾನಮಂತ್ರಿ ಮೋದಿಯವರ ಮುಖಕ್ಕೆ ಕಪ್ಪು ಹಚ್ಚಿರೋದು ಇದು ನಿಜವೂ ತುಂಬ ದೊಡ್ಡ ತಪ್ಪಾಗಿರೋದು. ಇದು ಮಾಡಬಾರ್ದಾಗಿತ್ತು. ಪ್ರಧಾನಮಂತ್ರಿ ಅನ್ನೋದೊಂದು ಮರ್ಯಾದೆ ಇರುತ್ತೆ, ಅವ್ರಿಗೆ ಒಂದು ಗೌರವ ಇರುತ್ತೆ. ಇವನು ತಪ್ಪು ಮಾಡಿದ್ದಾನೆ, ಇವನು ಹುಡುಕಿ ಗ್ಯಾರಂಟಿ ಒಳಗಡೆ ಹಾಕ್ತಾರೆ ಕಣ್ರಪ್ಪ. ಇಷ್ಟು ಮಾತ್ರ ಖಂಡಿತ, ಖಚಿತ, ಉಚಿತ ಅಂತಲೇ ಹೇಳ್ಬೋದು. ಅವನಿಗೆ ಶಿಕ್ಷೆ ಅಂತೂ ಉಚಿತ. 21ನೇ ತಾರೀಕು ಕ್ರಾಂತಿ ಶುರು ಆಗ್ಬಿಟ್ಟದೆ. ಸೊ DCM ಅಲ್ಲಿ ಇವ್ರಿಗೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಕೇಳಿದ್ರು, ಏನು ನಡೀತಾ ಇದೆ ದೆಹಲಿಯಲ್ಲಿ? ನನಗೆ ಗೊತ್ತಿಲ್ಲ, ನನಗೆ ಹುಷಾರಿಲ್ಲ ಅಂತೇಳಿ ಹೇಳ್ಬಿಟ್ಟವ್ರೆ. ಬಟ್ ಇಲ್ಲಿ ನೋಡಿದ್ರೆ ಇವಾಗ ಏನು ನಡೀತಾ ಇತ್ತಪ್ಪ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರುಗಡೆ ಶಕ್ತಿ ಪ್ರದರ್ಶನ ನಡೆಯೋಕ್ಕೆ ಶುರು ಆಗ್ಬಿಟ್ಟೈತಂತೆ.
ಏನು ಶಕ್ತಿ ಪ್ರದರ್ಶನ ಗೊತ್ತಾಯ್ತಾ? ನನ್ನ 30 ಜನ ML ಅವರೇ ನನ್ನ CM ಮಾಡಿ ಅಂತ DK ಶಿವಕುಮಾರ್ ಸಾಹೇಬ್ರ ಕಡೆಯವರು ಹೋಗ್ಬಿಟ್ಟವ್ರಿ. ಇನ್ನು ಸಿದ್ದರಾಮಯ್ಯ ಸಾಹೇಬರು ಸೀಟ್ ಬಿಟ್ಟು ಕೊಡ್ತಾರ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು ಕಣಪ್ಪ. ಯಾಕಂದರೆ ಇಬ್ಬರು ಮಾತುಕತೆಗಿತ್ತು. 2 ವರ್ಷ ನೀನು 2 ವರ್ಷ ನಾನು ಅಂತ ಆಲ್ರೆಡಿ ಕಳೆದುಬಿಟ್ಟೈತೆ. ಇನ್ನು 3 ವರ್ಷ ಕಳೆದುಬಿಟ್ಟೈತೆ, ಇನ್ನು 2 ವರ್ಷ ಐತೆ. ಸೊ ಏನೈತೈತೆ ಏನು ಅಂತ ಕಾದು ನೋಡಬೇಕು. ಇದೇ ಕ್ರಾಂತಿ ಅಂತ ನಾನು ತಿಳಿದಂಗೆ ಅನಿಸ್ತೈತೆ. ಇನ್ನೊಂದು ಕಣಪ್ಪ, ನಿನ್ನೆ ಬ್ಯಾಂಕ್ ಲೂಟಿ ಮಾಡಿದ್ರಲ್ಲ ಮಾಸ್ಟರ್ ಮೈಂಡ್, ಸಿದ್ದಾಪುರದಲ್ಲಿ ಹಿಡಿದು ಬಿಟ್ಟವ್ರಂತೆ ಕಣಪ್ಪ. ಮಾಸ್ಟರ್ ಮೈಂಡ್ ಯಾರಾಗಿದ್ನ ಅವನ್ನ ಹಿಡಿದು ಬಿಟ್ಟವ್ರಿ. ಇಲ್ಲ ಅವ್ನು ನೋಡ್ರಪ್ಪ, ಇವನೇನಪ್ಪ ಚಾಣಾಕ್ಷ ಅಲ್ರಲ್ಲಪ್ಪ. ಎಷ್ಟು ಜನ ಇಷ್ಟು ವರ್ಷದಿಂದ ಕಳ್ತಾರ ಮಾಡಿದಿರಿ, ಎಲ್ಲ ಸಿಕ್ಕಾಕೊಂಡಿದ್ದೀರ, ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವಲ್ರಪ್ಪ. ಪೊಲೀಸ್ನವ್ರು ಹಿಡಿತಾರೆ ಕಣಪ್ಪ. ನೀವು ರಂಗೋಲಿ ಕೆಳಗೆ ನೋಡಿದ್ರೆ ಅವ್ರು ಭೂಮಿ ಕೆಳಗೆ ನುಗ್ಬಿಡ್ತಾರೆ ಕಣಪ್ಪ, ವಾಟರ್ ಪೈಪಲ್ಲಿ ನುಗ್ಬಿಡ್ತಾರೆ ಅವರು. ಅಷ್ಟು ಚಾಣಾಕ್ಷರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು, ಗೊತ್ತಾಯ್ತಾ? ಏನು ಮಾಡೋದು ಸಿಕ್ಕಾಕೊಳ್ಳೇಬೇಕು ಒಂದಿಲ್ಲ ಒಂದು ದಿವಸ ಅಂತ ಗೊತ್ತಿತ್ತಲ್ವಾ? ನೀವು ದುಡ್ಡು ಖಾಲಿ ಆದಮೇಲೆ ಆದರೂ ಸಿಕ್ಕಾಕೋಬೇಕಾಗಿತ್ತು, ದುಡ್ಡು ಇದ್ದಾಗಲೂ ಸಿಕ್ಕಾಕೊಂಡೇ ಹಾಕತ್ತಾರೆ ಕಣ್ರಪ್ಪ ಕಳ್ಳರು. ಕರೆಕ್ಟ್ ಅಲ್ಲೇನ್ರಪ್ಪ? ಈಗ ಸಿಕ್ಕಾಕೊಂಬಿಟ್ಟು ಮಾಸ್ಟರ್ ಮೈಂಡು ಫುಲ್ಲು ಡ್ರಿಲ್ ನಡೀತಾ ಇತ್ತಂತೆ. ಏನು ಫುಲ್ಲು ಡಿಪಾರ್ಟ್ಮೆಂಟು ಫುಲ್ ಪೊಲೀಸ್ನವರೆಲ್ಲ ಬಂದು ಸೇರ್ಕೊಂಬಿಟ್ಟವ್ರೆ, ಫುಲ್ ವರ್ಕ್ ನಡೆದ್ಬಿಟ್ಟೈತೆ, ಗೊತ್ತಾಯ್ತಾ? ಸೀನಿಯರ್ ಪೊಲೀಸ್ನವರೆಲ್ಲ ವರ್ಕ್ ಎತ್ತಕ್ಕೆ ಶುರು ಮಾಡಿಬಿಟ್ಟವ್ರೆ. ಈಗೆಲ್ಲ ಬಾಯಿ ಬಿಟ್ಬಿಡ್ತಾನೆ, ಅವ್ನು ಜಾತಕನೂ ಬಿಟ್ಟಿಟ್ಬಿಡ್ತಾನೆ. ಈಗ ಯಾವಾಗ ಹುಟ್ಟಿದೆ, ಟೈಮ್ ಏನು ಎಲ್ಲ ಹೇಳ್ಬಿಡ್ತಾನೆ ಪೊಲೀಸ್ ಹೊಡೆ ಏಟಿಗೆ. ಓಕೆ, ವಿಚಾರ ಕಣಪ್ಪ. ಇವಾಗ ಹೇಳ್ದನಲ್ರಪ್ಪ, ಏನು ಲೂಟಿ ಆಗಿತ್ತು ತಗ್ಲಾಕಂಡ ಅಂತ. ಆಂಧ್ರ ಪ್ರದೇಶ ಚಿತ್ತೂರಲ್ಲಿ ಲ್ಯಾಕ್ ಆಗಿರೋಂಥವ್ರು ಚಿತ್ತೂರಲ್ಲಿ ಹೋಗಿ ಸಿಕ್ಕಾಕೊಂಬಿಟ್ಟವ್ರೆ ಕಣಪ್ಪ. ಏನು ಹಣೆ ಬರ ನೋಡಪ್ಪ. ಕರ್ನಾಟಕದಿಂದ ಓಡಾಗ್ಬಿಡೋರಂತ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟವ್ರೆ, ಚಿತ್ತೂರಲ್ಲಿ ಸಿಕ್ಕಾಕೊಂಬಿಟ್ಟವ್ರೆ. ಫುಲ್ ಥಂಡ, ಇವಾಗ ಫುಲ್ ಅವ್ರಿಗೆ ದಂಡ. ಓಕೆ, ಆಮೇಲೆ ಇನ್ನು DK ಶಿವಕುಮಾರ್ ಸಾಹೇಬರು ವಾಯ್ಸ್ನ ಯಾರ್ಯಾರು ರೆಕಮೆಂಡ್ ಮಾಡ್ಕೊಂಬಿಟ್ಟವ್ರೆ ಕಣಪ್ಪ. ಎಲ್ಲೋಗಿದ್ರಿ ಅಂತ. ಇಲ್ಲಪ್ಪ ನಾನು ಎಲ್ಲೋಗಿಲ್ಲ, ನನಗೆ ಹುಷಾರಿಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಬಂದಿದೆ, ಏನೋ ಪೂಜೆ ಇಟ್ಕೊಂಡಿದ್ವಿ, ಓಟ್ ಬಂದೆ, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅನ್ನೋ ಪೂಜೆ ಇತ್ತು ಧರ್ಮಸ್ಥಳದಲ್ಲಿ ಅಂತ DK ಸಾಹೇಬರು ಹೇಳೋರೆ ಕಣಪ್ಪ. ಏನು ನಡೀತಾ ಇದೆ ನನಗೇನು ಗೊತ್ತಿಲ್ಲ, ನಾನು ಮಾಧ್ಯಮದಲ್ಲಿ ಕೂತ್ಕೊಂಡೆ ನೋಡ್ತಾ ಇದ್ದೀನಿ, ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದಿರಲ್ಲ, ಅದನ್ನೇ ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅಂತ ಸ್ಮೈಲ್ ಕೊಟ್ಟರು. ಹಂಗಾರೆ ಸಿಹಿ ಸುದ್ದಿ ಕೊಡ್ತಾರೆ ಕಣಪ್ಪ. ಬಾಸ್ ನಗ್ತಾವ್ರಂದರೆ ಖಂಡಿತ DK ಸಾಹೇಬರು ಬಾಯ್ಸು ನಗ್ತಾವ್ರಂದರೆ ಅವ್ರಿಗೆ ಸಿಹಿ ಸುದ್ದಿ ಸಿಕ್ಕೇ ಸಿಗುತ್ತೆ ಅಂತ. ಓಕೆ, ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು DK ಸಾಹೇಬರು CM ಆದರೆ ಯಾರು ಖುಷಿ ಇರಲ್ಲ ಕಣಪ್ಪ, ಖಂಡಿತ ಖುಷಿಯಾಗಿ ಆಗುತ್ತೆ. ಕಾಂಗ್ರೆಸ್ನ ಸಿಂಹ ಕಣಪ್ಪ ಅವರು. ಸಿದ್ದರಾಮಯ್ಯ ಸಾಹೇಬರು ಟಗರು, ಇವರು ಸಿಂಹ. ಓಕೆ, ಇನ್ನೊಂದು ವಿಚಾರ ಕಣಪ್ಪ, ಮೊನ್ನೆ ಏನು ಹೈದ್ರಾಬಾದಿಂದ ಬೆಂಗಳೂರು ಬರ್ತಾ ಇದ್ದ ಬಸ್ಸು ಬ್ಲಾಸ್ಟ್ ಆಗಿತ್ತು, ಬಸ್ಸಿಗೆ ಬೆಂಕಿ ಹತ್ಕೊಂಡಿತ್ತು ಎಲ್ಲ ಗೊತ್ತು. ಮೊಬೈಲ್ಗಳಿದ್ದು ಸುಮಾರು 250 ಮೊಬೈಲ್ಗಳಿದ್ದು, ಎಷ್ಟೋ ಜನ ಸತ್ತೋದ್ರು, ಫ್ಯಾಮಿಲಿ ಸತ್ತೋಗ್ಬಿಡ್ತು, ನಿಮ್ಗೆ ಗೊತ್ತಿದೆ. ಈಗ RTO ಅವರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಬರ್ಬೇಕಾದ್ರೆ ಈಗ ತನಿಖೆಗಳು ಶುರು ಮಾಡಿಬಿಟ್ಟವ್ರು. ಒಂದು 2 ಬಸ್ಗಳು ಹೊರಗಡೆ ಇದರಿಂದ ಬರ್ತಾ ಇದ್ದಿದ್ದು, ನೇಪಾಲ್ ಕಡೆಯಿಂದ ಬರ್ತಿದ್ದ ಬಸ್ಸುಗಳನ್ನ ಹಿಡ್ದಾಕೊಂಬಿಟ್ಟವ್ರು. ಈಗ ಹಿಡಿದ್ಬಿಟ್ಟು ಅದರೊಳಗಡೆ ಎಲ್ಲರೂ ಪರೀಕ್ಷೆ ಮಾಡ್ತಾ ಇದ್ದಾರೆ. ID ಕಾರ್ಡ್ ಇದ್ದಿದ್ದು ಸುಮಾರು ಜನ ನೇಪಾಳಿಗಳು ಚಿಕ್ಕಬಳ್ಳಾಪುರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹತ್ರ 34 ಜನ ನೇಪಾಳಿಗಳನ್ನ ಹಿಡ್ದಾಕೊಂಡಿದ್ದಾರೆ. ಅವ್ರ ಹತ್ರ ಈಗ ಕಾರ್ಡ್ಗಳು ಇದೆಯಾ, ಕಾರ್ಡ್ಗಳು ಯಾವುದಿದೆ, ವೋಟರ್ ID ಆಯಿತೋ ಇಲ್ಲೋ, ಯಾವ ID, ಎಲ್ಲಿಂದ ಬಂದಿದ್ದಾರೆ ಎಲ್ಲ ತನಿಖೆ ನಡೀತಾ ಇದೆ. ಪಾಸ್ಪೋರ್ಟ್ ಆಯಿತೋ ಇಲ್ಲೋ, ಯಾವ ಪಾಸ್ಪೋರ್ಟ್ ಇಟ್ಟವ್ರೆ, ಎಲ್ಲಿಂದ ಬಂದವ್ರೆ, ಏನಕ್ಕೆ ಬಂದರು ಈ ಕಡೆ, ಎಲ್ಲ ಈಗ ತನಿಖೆ ಶುರು ಆಗ್ಬಿಟ್ಟಿದೆ ಕಣಪ್ಪ. ಸುಮಾರು ಜನ ನೇಪಾಳಿಗಳನ್ನ ಹಿಡ್ದಾಕೊಂಬಿಟ್ಟವ್ರೆ. ಆಮೇಲೆ ಇನ್ನೊಂದು ವಿಚಾರ ಕಣಪ್ಪ, ಮೋದಿ ಅವರು ಬಂದಿದ್ರು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಐಶ್ವರ್ಯ ರಾಯ್ ಅವರು, ಅವ್ರ ಬಗ್ಗೆ ತುಂಬ ಹೊಗಳಿ, ನಿಮ್ಮ ಧ್ವನಿ ಕೇಳೋಕ್ಕೆ ಜನ ಕಾಯ್ತಾ ಇದ್ದಾರೆ ಬನ್ನಿ ಅಂಥೇಳಿ ಸ್ವಾಗತಿಸುತ್ತಿದ್ದಾರೆ. ಸ್ವಾಗತವನ್ನು ಬಯಸಿದ್ದು ಐಶ್ವರ್ಯ ರಾಯ್ ಮೇಡಮ್ ಅವರು. ಸುಂದರಿ ಗೊತ್ತಿರಬೇಕು ನಿಮಗೆ, ಐಶ್ವರ್ಯ ರಾಯ್ ಮೇಡಮ್ ಅವರು ಅಮಿತಾಬ್ ಬಚ್ಚನ್ ಅವರ ಸೊಸೆ, ನಮ್ಮ ಕರ್ನಾಟಕದ ಮಗಳು ಐಶ್ವರ್ಯ ರಾಯ್ ಅವರು ಅವ್ರನ್ನ ಸ್ವಾಗತಿಸಿ ಅವ್ರ ಬಗ್ಗೆ ಮಾತಾಡಿ ಹೊಗಳಿದ್ದಾರೆ. ಇನ್ನೊಂದು ವಿಚಾರ ಕಣಪ್ಪ, ಸಿದ್ದರಾಮಯ್ಯ ಸಾಹೇಬರು ಗರಂ ಆಗ್ಬಿಟ್ಟವ್ರಂತೆ ಕಣಪ್ಪ. ಕಾರ್ಯಕ್ರಮದೊಳಗಡೆ ಸಿದ್ದರಾಮಯ್ಯ ಅವ್ರಿಗೆ ಅಂದ್ರೆ ದೇವರಾಜ್ ಅರಸು ಅವ್ರ ಜಾಗದಲ್ಲಿ ಈಗ ಸಿದ್ದರಾಮಯ್ಯ ಅವ್ರಿ ಅಂತ ಹಿಂಗೆ ಮಾತಾಡ್ಬೇಕ್ರಿ ಇವರು. ಏಯ್ ಸುಮ್ಮನಿರ್ರಿ, ಯಾಕ್ರಿ ಕೂಗ್ತೀರಾ? ದೇವರಾಜ ಅರಸುನೇ, ಸಿದ್ದರಾಮಯ್ಯನೇ ಅಂತ ಹೇಳ್ಬಿಟ್ಟವ್ರ ಕಣಪ್ಪ. ಗರಂ ಆಗ್ಬಿಟ್ಟವ್ರು. ಅವ್ರ ಬಗ್ಗೆನೇ ಘೋಷಣೆ ಕೂಗಿದ್ದಕ್ಕೆ ಶೀಟ್ ಬಂದ್ಬಿಟ್ಟೈತೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ. ದೇವರಾಜ ಅರಸುನೇ, ಸಿದ್ದರಾಮಯ್ಯನೇ ಅಂತ ಹೇಳ್ಬಿಟ್ಟವ್ರ ಕಣಪ್ಪ. ಎಲ್ಲ ಸೈಲೆಂಟಾಗಿ ಹೋಗ್ಬಿಟ್ರು ಅಭಿಮಾನಿ ದೇವರುಗಳು, ಸಿದ್ದರಾಮಯ್ಯ ಅಭಿಮಾನಿ ದೇವರುಗಳು ಕಣಪ್ಪ. ಸೊ ದೇವರಾಜ ಅರಸು ಸರ್ ಅವ್ರ ಬಗ್ಗೆನೂ ಮಾತಾಡ್ಬಿಟ್ಟಿದ್ರಲ್ಲ, ಸೊ ಹಿಂಗಾಗಿ ಅವ್ರಿಗೆ ಸ್ವಲ್ಪ ಗರಂ ಆಗ್ಬಿಟ್ರು. ಅಷ್ಟೇ ಅಪ್ಪ, ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ವಿಚಾರಗಳಿಗೆ ಏನಪ್ಪ ಕಡಿಮೆ, ಸುದ್ದಿಗಳು ಸಿಗ್ತಾನೆ ಇರ್ತವೆ ಕರ್ನಾಟಕದಲ್ಲಿ. ಹುಡುಕೊಂಬಂದು ನಾನು ನಿಮ್ಮ ಮುಂದೆ ಹೇಳ್ತೀನಿ ಈ ಸುದ್ದಿಗಳನ್ನ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡೋರು ಎಲ್ರಿಗೂ ಧನ್ಯವಾದಗಳು. ನನ್ನದ ಹತ್ರ ಹಿಂಗೆ ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡ್ತಾ ಇರಿ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಬರ್ಲೇನ್ರ ಬಾಯ್, ಓಡಿ ಬರ್ತೀನ ಬಾಯ್. ಶೇಂಬುಲಿಂಗೈ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಪೊಲಿಟಿಕ್ಸ್ ಮಸಾಲೆ ದೋಸೆಗೆ ಫ್ರೀಡಮ್ ಟಿವಿಗೆ ಬರ್ತೀನಿ ಕಣ್ರ ಬಾಯ್. ಶೇಂಬುಲಿಂಗ, ಏನ್ಲ ನೋಡ್ತಾ ಇದೆಯಾ? ಎತ್ಲ ಕಾರ್ನ ವಿಧಾನಸೌಧಕ್ಕೆ ಹೋಗಿ ಸುದ್ದಿ ತಿಳ್ಕೊಂಬರ್ನ. ನವೆಂಬರ್ ಕ್ರಾಂತಿ ಏನಾಯ್ತು ಅಂತ, DK ಸಾಹೇಬ್ರು CM ಆಗ್ತಾರಂತ ನೋಡ್ಬೇಕಪ್ಪ. ಬರ್ಲೇನ್ರ ಬಾಯ್. ಶೇಂಬುಲಿಂಗ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.